ನಮಸ್ಕಾರ. ಬನ್ನಿ, ಇವತ್ತು ನಾವು ವಿಮೆ ಅಂದ್ರೆ ಇನ್ಶೂರೆನ್ಸ್ ಬಗ್ಗೆ ಮಾತಾಡೋಣ. ಆದ್ರೆ ಇದನ್ನ ಕೇವಲ ಒಂದು ಫೈನಾನ್ಷಿಯಲ್ ಪ್ರಾಡಕ್ಟ್ ಆಗಿ ನೋಡೋದು ಬೇಡ. ಬದಲಿಗೆ ಸಾವಿರಾರು ವರ್ಷಗಳಿಂದ ನಮ್ಮ ಇಡೀ ಜಗತ್ತನ್ನೇ ರೂಪಿಸ್ತಾ ಬಂದಿರೋ ಒಂದು ಅದ್ಭುತ ಐಡಿಯಾ ಆಗಿ ಅರ್ಥ ಮಾಡ್ಕೊಳ್ಳೋಣ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಸಾವಿರಾರು ವರ್ಷಗಳ ಹಿಂದಿನ ಸಮುದ್ರ ವ್ಯಾಪಾರಿಗಳಿಗೂ ಇವತ್ತಿನ ನಮ್ಮ ಮಾಡರ್ನ್ ಎಕಾನಮಿಗೂ ಎರಡನ್ನೂ ಜೋಡಿಸುವ ಆ ಒಂದು ಸಾಮಾನ್ಯ ವಿಷಯ ಯಾವುದು ಗೊತ್ತಾ? ಬನ್ನಿ, ಅದರ ಉತ್ತರ ಏನು ಅಂತ ನೋಡೋಣ. ಸರಿ, ಹಾಗಾದ್ರೆ ಎಲ್ಲದಕ್ಕೂ ಮೂಲ ಕಾರಣ ಏನು? ಅದೇ ಅನಿಶ್ಚಿತತೆಯ ಸಮಸ್ಯೆ. ಅಂದ್ರೆ ನಾಳೆ ಏನಾಗ್ಬಹುದು ಅನ್ನೋ ಒಂದು ಭಯ ಇದೆಯಲ್ಲ, ಅದೇ. ಈ ಒಂದು ಮೂಲಭೂತ ಸವಾಲನ್ನು ಎದುರಿಸೋಕೆ ಅಂತಾನೆ ವಿಮೆ ಹುಟ್ಕೊಂಡಿತು. ನೋಡಿ, ನಮ್ಮ ಜೀವನನೇ ಹಾಗೆ ಅಲ್ವಾ? ಯಾವಾಗ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಒಂದು ಆಕ್ಸಿಡೆಂಟ್, ಒಂದು ದೊಡ್ಡ ಮಳೆ, ಏನಾದ್ರೂ ಆಗ್ಬೋದು. ಇದು ಕೇವಲ ಒಂದು ಭಾವನಾತ್ಮಕ ನೋವು ಮಾತ್ರವಲ್ಲ, ನಮ್ಮನ್ನೇ ಕುಗ್ಗಿಸ್ಬಿಡುವಂಥ ಒಂದು ದೊಡ್ಡ ಆರ್ಥಿಕ ಹೊರೆ. ಆ ಅನಿರೀಕ್ಷಿತ ಹೊರೆಯ ಭಯ ಇದೆಯಲ್ಲ, ಅದೇ ನಿಜವಾದ ಸಮಸ್ಯೆ. ಹಾಗಾದರೆ ಇಂಥ ದೊಡ್ಡ ಸಮಸ್ಯೆಗೆ ಪರಿಹಾರ ಏನು? ನಿಮ್ಗೆ ಆಶ್ಚರ್ಯ ಆಗಬಹುದು. ಈ ಪರಿಹಾರ ಏನೂ ಹೊಸದಲ್ಲ. ಇದು ಸಾವಿರಾರು ವರ್ಷಗಳ ಹಿಂದಿನ ಒಂದು ಸಿಂಪಲ್ ಆದ ಆದ್ರೆ ತುಂಬಾನೇ ಜಾಣ್ಮೆಯ ಐಡಿಯಾ. ನಷ್ಟವನ್ನು ಒಬ್ರೇ ಹೊರೆದೆ ಎಲ್ಲರೂ ಸೇರಿ ಹಂಚಿಕೊಳ್ಳೋದು. ಇದರ ಕುರುಹು ಸಿಗೋಕೆ ನಾವು ಸುಮಾರು ಕ್ರಿಸ್ತಪೂರ್ವ 3000 ವರ್ಷಗಳ ಹಿಂದೆ ಹೋಗ್ಬೇಕು. ಆಗಿನ ಬ್ಯಾಬಿಲೋನಿಯನ್ ವ್ಯಾಪಾರಿಗಳು ಬಾಟಮ್ರಿ ಲೋನ್ ಅಂತ ಒಂದನ್ನು ಬಳಸ್ತಿದ್ರು. ಅದರ ಐಡಿಯಾ ಎಷ್ಟು ಸಿಂಪಲ್ ಮತ್ತು ಬ್ರಿಲಿಯಂಟ್ ಆಗಿತ್ತು ಅಂದ್ರೆ, ಸರಕು ಸುರಕ್ಷಿತವಾಗಿ ದಡ ಸೇರಿದ್ರೆ ಮಾತ್ರ ಸಾಲ ವಾಪಸ್ ಕೊಡ್ಬೇಕು. ಒಂದು ವೇಳೆ ಹಡಗು ಮುಳುಗಿ ಹೋದ್ರೆ ಸಾಲ ಕೂಡ ಮನ್ನಾ. ಇದು ರಿಸ್ಕ್ ಅನ್ನು ಇನ್ನೊಬ್ಬರಿಗೆ ವರ್ಗಾಯಿಸೋ ಅಂದಿನ ವಿಧಾನ. ಈ ಹಂಚಿಕೊಳ್ಳೋ ಐಡಿಯಾ ಅಲ್ಲಿಗೆ ನಿಲ್ಲಿಲ್ಲ. 7ನೇ ಶತಮಾನದ ಗ್ರೀಸ್ನಲ್ಲಿ ಕೆಲವು ಸಂಘಗಳು ಹುಟ್ಕೊಂಡ್ವು. ಅವು ಏನ್ ಮಾಡ್ತಿದ್ವು ಅಂದ್ರೆ, ತಮ್ಮ ಸದಸ್ಯರಲ್ಲಿ ಯಾರಾದ್ರೂ ತೀರ್ಕೊಂಡ್ರೆ ಅವರ ಅಂತ್ಯಕ್ರಿಯೆಯ ಖರ್ಚನ್ನು ಎಲ್ಲರೂ ಸೇರಿ ನೋಡ್ಕೊಳ್ತಿದ್ರು. ಇಲ್ಲೂ ಅದೇ ತತ್ವ, ಅದೇ ಲಾಜಿಕ್. ಸಮುದಾಯವೇ ಒಬ್ಬ ವ್ಯಕ್ತಿಯ ನಷ್ಟದ ಭಾರವನ್ನು ಹಂಚಿಕೊಳ್ಳೋದು. ಇನ್ನೊಂದು ಉದಾಹರಣೆ ಬೇಟಾ. ಪ್ರಾಚೀನ ಗ್ರೀಸ್ನ ರೋಡ್ಸ್ನಲ್ಲಿ ಒಂದು ಅದ್ಭುತವಾದ ನಿಯಮವಿತ್ತು. ಅಂದ್ಕೊಳ್ಳಿ, ಒಂದು ಹಡಗನ್ನು ಉಳಿಸೋಕೆ ಅದರಲ್ಲಿರೋ ಕೆಲವರ ಸರಕನ್ನು ಸಮುದ್ರಕ್ಕೆ ಎಸೆಯಲೇಬೇಕಾದ ಸಂದರ್ಭ ಬಂತು. ಆಗ ಆ ನಷ್ಟವನ್ನು ಕೇವಲ ಆ ಸರಕಿನ ಮಾಲೀಕ ಹೊರಬೇಕಿರ್ಲಿಲ್ಲ. ಬದಲಿಗೆ ಹಡಫಿನಲ್ಲಿದ್ದ ಪ್ರತಿಯೊಬ್ಬ ವ್ಯಾಪಾರಿಯೂ ಅದನ್ನು ಹಂಚ್ಕೊಳ್ತಿದ್ರು. ಎಷ್ಟು ಅದ್ಭುತವಾದ ನ್ಯಾಯ ಅಲ್ವಾ? ಯಾಕಂದ್ರೆ ಕೆಲವರ ತ್ಯಾಗದಿಂದಲೇ ಅಲ್ವೇ ಉಳಿದವರ ಸರಕು ದಡ ಸೇರಿದ್ದು. ಇದೇ ತರಹದ ಇನ್ನೊಂದು ಸ್ಮಾರ್ಟ್ ಐಡಿಯಾ ಪ್ರಾಚೀನ ಚೀನಾದ ವ್ಯಾಪಾರಿಗಳಿಂದ ಬಂತು. ಅವ್ರೇನ್ ಮಾಡ್ತಿದ್ರು ಅಂದ್ರೆ, ತಮ್ಮ ಎಲ್ಲಾ ಸರಕನ್ನು ಒಂದೇ ಹಡಗಿನಲ್ಲಿ ಕಳಿಸೋ ಬದಲು ಬೇರೆ ಬೇರೆ ಹಡಗುಗಳಲ್ಲಿ ಹಂಚಿ ಕಳಿಸ್ತಿದ್ರು. ಇದರಿಂದ ಒಂದು ಹಡಗು ಮುಳುಗಿದ್ರೂ ಅವರ ಪೂರ್ತಿ ಬಿಸ್ನೆಸ್ ಹಾಳಾಗೋತಿರ್ಲಿಲ್ಲ. ನೋಡಿ, ಇದನ್ನೇ ಇವತ್ತು ನಾವು ರಿಸ್ಕ್ ಡೈವರ್ಸಿಫಿಕೇಶನ್ ಅಂತ ಕರೆಯೋದು. ಸರಿ, ಈ ತರ ಸಮುದಾಯಗಳು ಮಾಡ್ತಿದ್ದ ಕೆಲಸ ಇವತ್ತಿನ ತರ ಒಂದು ದೊಡ್ಡ ಆರ್ಗನೈಸ್ಡ್ ಸಿಸ್ಟಮ್ ಆಗಿ ಬದಲಾಗಿದ್ದು ಹೇಗೆ? ಇಲ್ಲಿಂದ ಶುರುವಾಗುತ್ತೆ ಆಧುನಿಕ ವಿಮೆಯ ಕಥೆ. ಮಾಡರ್ನ್ ಇನ್ಶೂರೆನ್ಸ್ ಹುಟ್ಟಿದ್ದು ಎಲ್ಲೋ ದೊಡ್ಡ ಆಫೀಸ್ನಲ್ಲಿ ಅಲ್ಲ, ಬದಲಿಗೆ ಲಂಡನ್ನ ಒಂದು ಕಾಫಿ ಹೌಸ್ನಲ್ಲಿ. ಹೌದು, ಕೇಳಿದ್ದು ಸರಿ, ಲಾಯ್ಡ್ಸ್ ಕಾಫಿ ಹೌಸ್ ಅಂತ. ಇದು ವ್ಯಾಪಾರಿಗಳು, ನಾವಿಕರು, ಹಡಗು ಮಾಲೀಕರೆಲ್ಲ ಸೇರೋ ಜಾಗವಾಗಿತ್ತು. ಇಲ್ಲೇ ಒಂದು ಹಡಗಿನ ಪ್ರಯಾಣದ ರಿಸ್ಕ್ ಅನ್ನು ಹಲವರು ಸೇರಿ ಹಂಚಿಕೊಳ್ಳುವ ಅಂಡರ್ ರೈಟಿಂಗ್ ಅನ್ನೋ ಪದ್ಧತಿ ಶುರುವಾಯಿತು. ಇವತ್ತಿನ ಜಗತ್ತಿನ ದೊಡ್ಡ ದೊಡ್ಡ ಇನ್ಶೂರೆನ್ಸ್ ಕಂಪನಿಗಳ ಬೇರುಗಳು ಇರೋದು ಈ ಒಂದು ಕಾಫಿ ಹೌಸ್ನಲ್ಲೇ. ಹಾಗೆ ಭಾರತಕ್ಕೂ ವಿಮೆಯ ಇತಿಹಾಸ ದೊಡ್ಡದಿದೆ. 1870ರಲ್ಲಿ ಮೊದಲ ಭಾರತೀಯ ಜೀವ ವಿಮಾ ಕಂಪನಿ ಶುರುವಾಯಿತು. ಆಮೇಲೆ 1956ರಲ್ಲಿ LIC ಬಂತು. ಜೀವ ವಿಮೆ ರಾಷ್ಟ್ರೀಕರಣಗೊಂಡಿತು. ಕೊನೆಗೆ 1999ರಲ್ಲಿ ಮತ್ತೆ ಖಾಸಗಿ ಕಂಪನಿಗಳಿಗೆ ಅವಕಾಶ ಸಿಕ್ಕಾಗ ಇಂದಿನ ಸ್ಪರ್ಧಾತ್ಮಕ ಮಾರುಕಟ್ಟೆ ಸೃಷ್ಟಿಯಾಯಿತು. ಓಕೆ, ಇತಿಹಾಸ ಎಲ್ಲ ಚೆನ್ನಾಗಿದೆ. ಆದ್ರೆ ಇವತ್ತು ವಿಮೆ ಅನ್ನೋದು ನಿಜವಾಗಿ ಹೇಗೆ ಕೆಲಸ ಮಾಡುತ್ತೆ, ಅದರ ಹಿಂದಿರೋ ಸಿಂಪಲ್ ಲಾಜಿಕ್ ಏನು? ಬನ್ನಿ, ಅದನ್ನ ನೋಡೋಣ. ಒಂದೇ ಮಾತಿನಲ್ಲಿ ಹೇಳ್ಬೇಕು ಅಂದ್ರೆ, ವಿಮೆ ಅಂದ್ರೆ ರಿಸ್ಕ್ ಶೇರಿಂಗ್ ಅಷ್ಟೇ. ಒಂದೇ ತರಹದ ರಿಸ್ಕ್ ಇರೋ ತುಂಬಾ ಜನ ಸೇರಿ ಆ ಗುಂಪಲ್ಲಿ ಯಾರಿಗ ನಷ್ಟ ಆಗುತ್ತೋ ಅವರ ನಷ್ಟವನ್ನ ಎಲ್ರೂ ಸೇರಿ ತುಂಬಿಕೊಡೋದು. ಇದೇ ವಿಮೆಯ ಮೂಲತತ್ವ. ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಸ್ಟೆಪ್ 1, ಒಂದೇ ತರಹದ ರಿಸ್ಕ್ ಇರೋ ತುಂಬಾ ಜನ ಎಲ್ಲರೂ ಸ್ವಲ್ಪ ಸ್ವಲ್ಪ ದುಡ್ಡು ಹಾಕ್ತಾರೆ. ಅದಕ್ಕೆ ಪ್ರೀಮಿಯಂ ಅಂತ ಹೆಸರು. ಈ ಎಲ್ಲಾ ದುಡ್ಡು ಸೇರಿ ಒಂದು ದೊಡ್ಡ ಫಂಡ್ ಆಗುತ್ತೆ. ಸ್ಟೆಪ್ 2, ಈ ಫಂಡನ್ನು ಒಂದು ಇನ್ಶೂರೆನ್ಸ್ ಕಂಪನಿ ಮ್ಯಾನೇಜ್ ಮಾಡುತ್ತೆ. ಸ್ಟೆಪ್ 3 ಮತ್ತು ಅತೀ ಮುಖ್ಯವಾದದ್ದು, ಆ ಗುಂಪಿನಲ್ಲಿ ದುರದೃಷ್ಟವಶಾತ್ ಯಾರಿಗಾದ್ರೂ ನಷ್ಟವಾದ್ರೆ ಈ ದೊಡ್ಡ ಫಂಡಿಂದ ಅವರಿಗೆ ಹಣಕಾಸಿನ ಸಹಾಯ ಸಿಗುತ್ತೆ. ಸಿಂಪಲ್ ಅಲ್ವಾ?
ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ನೋಡಿ. ರಿಸ್ಕ್ ಅಂದ್ರೆ ಬರೀ ಹಣದ ನಷ್ಟ ಮಾತ್ರ ಅಲ್ಲ, ಅದಕ್ಕೆ 2 ಹೊರೆಗಳಿರುತ್ತವೆ. ಮೊದಲನೆಯದು ಪ್ರಾಥಮಿಕ ಹೊರೆ, ಅಂದ್ರೆ ಆಕ್ಚುಲ್ ಆಗಿ ಆಗುವ ನಷ್ಟ. ಉದಾಹರಣೆಗೆ ಫ್ಯಾಕ್ಟ್ರಿಗೆ ಬೆಂಕಿ ಬಿದ್ರೆ ಅದನ್ನು ಸರಿಪಡಿಸೋ ಖರ್ಚು. ಆದ್ರೆ ಇದಕ್ಕಿಂತ ದೊಡ್ಡ ಹೊರೆ ಇನ್ನೊಂದಿದೆ, ದ್ವಿತೀಯಕ ಹೊರೆ. ಅಂದ್ರೆ ಅಯ್ಯೋ ಏನಾದ್ರೂ ಆಗ್ಬಿಟ್ರೆ ಅನ್ನೋ ಟೆನ್ಷನ್, ಆ ಚಿಂತೆ ಇದೆಯಲ್ಲ, ಆ ಚಿಂತೆಯ ಭಾರವೇ ದೊಡ್ಡದು. ಇನ್ಶೂರೆನ್ಸ್ ಮಾಡೋದು ಆ 2ನೇ ಭಾರವನ್ನ, ಆ ಚಿಂತೆಯನ್ನ ನಮ್ಮ ತಲೆಯಿಂದ ತೆಗೆದು ಹಾಕೋಕೆ. ಸರಿ, ಈ ಒಂದು ಐಡಿಯಾ ನಮ್ಮ ಇಡೀ ಸಮಾಜದ ಮೇಲೆ, ನಮ್ಮ ಎಕಾನಮಿ ಮೇಲೆ ಹೇಗೆ ಪ್ರಭಾವ ಬೀರಿದೆ? ಸ್ವಲ್ಪ ದೊಡ್ಡ ಚಿತ್ರಣ ನೋಡೋಣ ಬನ್ನಿ. ಒಂದೇ ಒಂದು ನಿಮಿಷ. ಇನ್ಶೂರೆನ್ಸ್ ಇಲ್ಲದ ಒಂದು ಪ್ರಪಂಚವನ್ನು ಊಹಿಸ್ಕೊಳ್ಳಿ. ಏನಾಗಬಹುದು? ಯಾರಾದ್ರೂ ದೊಡ್ಡ ಬಿಸ್ನೆಸ್ ಶುರು ಮಾಡೋಕೆ ಧೈರ್ಯ ಮಾಡ್ತಿದ್ರಾ? ಬ್ಯಾಂಕ್ಗಳು ದೊಡ್ಡ ಪ್ರಾಜೆಕ್ಟ್ಗಳಿಗೆ ಸಾಲ ಕೊಡ್ತಿದ್ವಾ? ಬಹುಶಃ ಇಲ್ಲ. ಯಾಕಂದ್ರೆ ರಿಸ್ಕ್ ಜಾಸ್ತಿ. ಇನ್ಶೂರೆನ್ಸ್ ಇರೋದ್ರಿಂದಲೇ ಬಂಡವಾಳಕ್ಕೆ ರಕ್ಷಣೆ ಸಿಗುತ್ತೆ, ಜನ ಧೈರ್ಯವಾಗಿ ಹೂಡಿಕೆ ಮಾಡ್ತಾರೆ, ಬಿಸ್ನೆಸ್ಗಳು ಬೆಳೀತವೆ. ಇದು ನಮ್ಗೆಲ್ಲ ಒಂದು ಸೇಫ್ಟಿ ನೆಟ್ ಇದ್ದ ಹಾಗೆ. ಅದಕ್ಕೆ ಹೇಳೋದು, ಇದು ಬರೀ ಒಂದು ಪ್ರಾಡಕ್ಟ್ ಅಲ್ಲ, ಇದು ನಮ್ಮ ಆರ್ಥಿಕತೆಯ ಬೆನ್ನೆಲುಬು. ರಿಸ್ಕ್ ಮ್ಯಾನೇಜ್ಮೆಂಟ್ನಲ್ಲಿ ಒಂದು ಗೋಲ್ಡನ್ ರೂಲ್ ಇದೆ. ನಮ್ಮಿಂದ ತಡ್ಕೊಳಕ್ಕಾಗೋದಕ್ಕಿಂತ ದೊಡ್ಡ ರಿಸ್ಕ್ ತಗೋಬಾರ್ದು. ಅಂದ್ರೆ ಯಾವ ನಷ್ಟ ನಮ್ಮನ್ನ ಪೂರ್ತಿ ಮುಳುಗಿಸ್ತೋ ಅಂಥ ರಿಸ್ಕ್ ತಗೋಬಾರ್ದು ಅಂತ. ಇನ್ಶೂರೆನ್ಸ್ ಮಾಡೋದು ಇದನ್ನೇ. ಆ ತರದ ದೊಡ್ಡ ಕೆಟಾಸ್ಟ್ರಾಫಿಕ್ ನಷ್ಟಗಳ ರಿಸ್ಕ್ ಅನ್ನು ನಮ್ಮಿಂದ ತೆಗೆದು ಇನ್ಶೂರೆನ್ಸ್ ಕಂಪನಿಗೆ ವರ್ಗಾಯಿಸೋಕೆ ಸಹಾಯ ಮಾಡುತ್ತೆ. ಇದೆಲ್ಲ ಕೇಳಿದ್ಮೇಲೆ ಕೊನೆಯದಾಗಿ ಒಂದು ಪ್ರಶ್ನೆ ಮೂಡುತ್ತೆ. ಈ ಅನಿಶ್ಚಿತ ಜಗತ್ತಿನಲ್ಲಿ ನಾವು ಎದುರಿಸೋ ಎಲ್ಲಾ ರಿಸ್ಕ್ಗಳಿಗೂ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೋಕ್ಕಾಗಲ್ಲ. ಅದು ಬುದ್ಧಿವಂತಿಕೆಯೂ ಅಲ್ಲ. ಹಾಗಾದ್ರೆ ಯಾವ ರಿಸ್ಕ್ಗಳನ್ನ ನಾವೇ ನಿಭಾಯಿಸಬಹುದು ಮತ್ತು ಯಾವ ದೊಡ್ಡ ರಿಸ್ಕ್ಗಳನ್ನ ಇನ್ನೊಬ್ಬರಿಗೆ ಅಂದ್ರೆ ಇನ್ಶೂರೆನ್ಸ್ ಕಂಪನಿಗೆ ವರ್ಗಾಯಿಸೋದು ಜಾಣತನ? ಈ ಬಗ್ಗೆ ಪ್ರತಿಯೊಬ್ಬರೂ ಯೋಚನೆ ಮಾಡಬೇಕಿದೆ.